ಈಗ ಭ್ರಷ್ಟಾಚಾರದ ವಿರುದ್ಧ BTV ಇರ್ಬೋದು, ಎಲ್ಲ ಮಾಧ್ಯಮ ಇರ್ಬೋದು, ಬಯಲಿಗೆಳೆ ಅಂತ ಕೆಲಸ ಮಾಡಿದೆ. ಅದು ಈಗ ಅವರು ಭ್ರಷ್ಟಾಚಾರದ ವಿರುದ್ಧ ಮಾಧ್ಯಮ ಇರ್ಬೋದು, ಒಂದು ಸಂಘಟನೆಯವರು ಇರ್ಬೋದು, ಎಲ್ಲರೂ ಕೂಡ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿದ್ದೀವಿ. ಎಲ್ಲರೂ ಕೂಡ ಕೆಲಸ ಮಾಡಿದ್ದಾರೆ. ಆ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿರೋರಿಗೆ ಅವ್ರ ವಿರುದ್ಧನೇ ಇವರು FIR ದಾಖಲು ಮಾಡ್ತಾರೆ. ಅಂದ್ರೆ ಸಿದ್ದರಾಮಯ್ಯ ಏನ್ ನಿದ್ದೆ ಮಾಡ್ತಾ ಇದಾರೆ, ಏನಾದ್ರು ನಾವೆಲ್ಲರೂ ಕೂಡ ಹೋಗಿ ಎಬ್ಬಿಸ್ಬೇಕು. ಈ ವಿಚಾರವಾಗಿ ಅವ್ರು ಏನ್ ಮಾಡ್ತಾ ಇದಾರೆ, ಈ ವಿಚಾರವಾಗಿ ಅವ್ರು ಏನು ಒಂದು ಹೇಳಿಕೆ ಕೂಡ ಕೊಡ್ತಾ ಇಲ್ಲ. ಭ್ರಷ್ಟಾಚಾರನ ಬಯಲಿಗೆ ಎಳೆದೇ ತಪ್ಪ. ಯಾಕಂದ್ರೆ ಈಗ ಭ್ರಷ್ಟಾಚಾರನ ಬಯಲಿಗಳು ಜನರಿಗೆ ತೋರ್ಸೋದೇ ತಪ್ಪ. ಇಂಥವ್ರ ವಿರುದ್ಧ ಕೇಸ್ FIR ಮಾಡ್ತಾರೆ ಅಂದ್ರೆ ಒಬ್ಬ IAS ಒಬ್ಬ ಒಳ್ಳೆ ಅಧಿಕಾರಿ, ಒಬ್ಬ ಹೆಸರಿರುವಂತ ಅಧಿಕಾರಿ ಸೋನಿಯಾ ನಾರಂಗು, ಇವತ್ತು ಅಂತ ಅಧಿಕಾರಿ ಅಧಿಕಾರಿ ಮುಂದಿಟ್ಕೊಂಡು ಈ ರೀತಿ FIR ಮಾಡಿರೋದು ಖಂಡನೀಯ. ನಮ್ಮ ಕರ್ನಾಟಕ ಯುವಶಕ್ತಿ ವೇದಿಕೆ ವತಿಯಿಂದ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ನಿನ್ನೆ ಕೂಡ ನಮ್ಮ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ನಾನು ಮೆಸೇಜ್ ಕೊಟ್ಟಿದ್ದೀನಿ, ಹೇಳಿಕೆ ಕೊಟ್ಟಿದ್ದೀನಿ. ಇದನ್ನ ತೀವ್ರವಾಗಿ ಖಂಡಿಸ್ರಿ ಅಂತ ನಾನು ಹೇಳಿಕೆ ಕೊಟ್ಟಿದ್ದೀನಿ. ಇದು ಇವತ್ತಿಗೆ ತಕ್ಷಣ ಅವ್ರೇನಾದರೂ ಮನವರಿಕೆ ಮಾಡ್ಕೊಂಡು ಏನಾದರೂ ಈ ಕೇಸನ್ನು ವಾಪಸ್ ತಗೊಳ್ಳದೆ ಹೋದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ಹಮ್ಮಿಕೋಬೇಕಾಗುತ್ತೆ. ಅದಕ್ಕೆ ಹೊಣೆ ಹೊರಬೇಕಾಗಿರೋದು ಸಿದ್ದರಾಮಯ್ಯನವರೇ ಹೊಣೆ ಹೊರಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಹಮ್ಮಿಕೊಳ್ಳೋದಂದ್ರೆ, ಯಾಕಂದ್ರೆ ಈಗ ಜನರಿಗೆ ತಿಳಿಸ್ಕೊಡೋದೇ ಮಾಧ್ಯಮ, ಪತ್ರಿಕಾ ಮಾಧ್ಯಮಗಳೇ ಜನರಿಗೆ ತಿಳಿಸ್ಕೊಡೋದು. ಒಳ್ಳೇದು ತಿಳ್ಕೊಂತಾರೆ, ಕೆಟ್ಟದ್ದು ತಿಳ್ಕೊಂತಾರೆ. ಒಳ್ಳೇದು ಮಾಡಿದ್ರು ಜನರಿಗೆ ತಿಳಿಸ್ತಾರೆ, ಕೆಟ್ಟದಾದ್ರೂ ಜನರಿಗೆ ತಿಳಿಸೋದು ಮಾಧ್ಯಮ. ಇಂಥ ಮಾಧ್ಯಮದ ವಿರುದ್ಧ ಒಂದು FIR ದಾಖಲು ಮಾಡಿದ್ರು ಅಂದ್ರೆ ಇದ್ರ ಕುತಂತ್ರ ಏನು ಅಂತಂದು ಸಾಮಾನ್ಯ ಜನರಿಗೂ ಸಹ ನೋಡ್ತಾ ಇದೆ. ಅವ್ರ ಮೇಲೆ ಬಹಳ ವಿಶ್ವಾಸ ಇದೆ, ನಂಬಿಕೆ ಕಳ್ಕೊಳ್ಬಾರ್ದು. ಅಂದ್ರೆ ಈ ತಕ್ಷಣ ಅದನ್ನ ಸಿದ್ದರಾಮಯ್ಯನವರು ಕ್ರಮ ತಗೊಂಡು ಆದಷ್ಟು ಬೇಗ ಅವ್ರ ಮರ್ಯಾದೆ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಇದ್ರ ವಿರುದ್ಧ ಏನಾದ್ರು ಕ್ರಮ ತಗೊಳ್ಳದೆ ಹೋದ್ರೆ ಮುಂದಿನ ದಿನದಲ್ಲಿ ರಾಜ್ಯದ ಜನತೆ ಕೂಡ ಗಮನಿಸ್ತಾ ಇದೆ. ಪ್ರತಿಯೊಂದನ್ನು ಗಮನದಲ್ಲಿ ಇಟ್ಕೊಂಡು ಸಿದ್ದರಾಮಯ್ಯನವರು ಇದನ್ನ ಆದಷ್ಟು ಬೇಗ ಇದ್ರ ಮೇಲೆ ಆಕ್ಷನ್ ತಗೊಂಡು FIR ಅನ್ನ ವಾಪಸ್ ತಗೊಳಕ್ಕೆ ಅದು ಇವತ್ತು ಸಂಜೆ ಒಳಗೆ. ಯಾಕಂದ್ರೆ ನಾಳೆ ಮತ್ತೆ ಯಾವ ಸ್ವರೂಪ ಕಾಣುತ್ತೆ ಅಂತ ಹೇಳಕ್ಕಾಗಲ್ಲ. ಇದಕ್ಕೆಲ್ಲ ಹೊಣೆ ಸಿದ್ದರಾಮಯ್ಯನವರೇ.